ನಮಸ್ಕಾರ. ನಮ್ಮಮ್ಮ ಬಾಬಮ್ಮ ಅಂತ ಅವರು JDS ಪಕ್ಷದಲ್ಲಿ ನಾನು ನಾಮಿನೇಷನ್ ಹಾಕ್ಸಿದ್ದೆ. ನಮ್ಮ ಸೋದರ ಮಾವ ಕಾಂಗ್ರೆಸ್ ಪಕ್ಷದಲ್ಲಿ ನಾಮಿನೇಷನ್ ಹಾಕಿದ್ದಾರೆ. ಒಂದೇ ಇದರಲ್ಲಿ ಎರಡು ಹಾಕಂದ್ಬಿಟ್ಟು ನಾವು ಮನಸ್ಫೂರ್ತಿಯಾಗಿ ನಾವು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಕ್ಕೆ ನಾವು ಮಾವನಿಗೆ ನಾವು ಬಿಟ್ಕೊಡ್ತಾ ಇದೀವಿ. ನಮ್ಮಪ್ಪ ನಮ್ಮಮ್ಮ 20 ವರ್ಷದಿಂದ ಕಾಂಗ್ರೆಸ್ ಅಲ್ಲೇ ಇದ್ದವರು. ಅದು ನನಗೆ ರೀಸನ್ ಗೊತ್ತಿದ್ದಿಲ್ಲ. ನಾನು ಮುಳಬಾಗಿಲಲ್ಲಿ ಇದ್ದಿಲ್ಲ, ನಾನು ಇದ್ದಿದ್ದು ಬಂಗಾರಪೇಟೆಯಲ್ಲಿ. ಆ ಕಾರಣಾಂತರದಿಂದ ಇವ್ರು ಯಾವ ಪಕ್ಷದಲ್ಲಿ ಅಂತ ನಾನು ತಿಳ್ಕೊಂಡಿರಾ ಸೋದರ ಮಾವನ್ನ ನಾನು ಅಡ್ಡ ಮಾಡ್ದಿರಾ ನನ್ ಮನಸ್ಫೂರ್ತಿಯಾಗಿ ಅವ್ರು ಬಿಟ್ಕೊಟ್ಟು ನನ್ನ ಸಪೋರ್ಟ್ ಎಲ್ಲ ಅವ್ರಿಗೆ ಇರುತ್ತೆ. ಶ್ರೀನಿವಾಸ್ ಅಂತ ನಮ್ ಸೋದರ ಮಾವ, ಅವ್ರಿಗೆ ನಾನು ಬಿಟ್ಕೊಡ್ತಾ ಇದ್ದೀನಿ. ನಮ್ ಕಡೆಯಿಂದ ಯಾವ್ದು ಅಬ್ಜೆಕ್ಷನ್ ಏನೂ ಇಲ್ಲ. ಹಂಗಾಗಿ ಅವ್ರಿಗೆ ಸಂಪೂರ್ಣ ಏನಿದೆ ನಮ್ ಬೆಂಬಲ ಪೂರ್ತಿ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. 20 ವರ್ಷದಿಂದ ಕಾಂಗ್ರೆಸ್ ಕಡೆ ನಮ್ಮಪ್ಪ ನಮ್ಮಮ್ಮ ಅವರೆಲ್ಲ ಇದ್ದಿದ್ದು. ಹಂಗಾಗಿ ನಾವು ಅದರಲ್ಲಿ ಇದು ಸಂಪೂರ್ಣ ಅವ್ರ ಬೆಂಬಲ ಕೊಡ್ತಾ ಇದ್ವಿ. ಆ ಪಕ್ಷದ ಕಡೆಯಿಂದ ನಮ್ಗೆ ಒಂದು ಇದು ಬಂತು, ಈ ತರ ಇದೆ ನಿಮ್ SC/STಗೆ ಇದೆ ಅಂತ ಹೇಳಿದ್ದಕ್ಕೆ ನಾವು ಹೇಳಿದ್ವಿ. ರಾಮಲಿಂಗಾರೆಡ್ಡಿ ಇದು ವಿಶ್ವಾಸ ರೆಡ್ಡಿ ಅಂತ ಇದಾರೆ ಊರಲ್ಲಿ, ಅವ್ರು ನಮ್ಗೆ ಇನ್ಫಾರ್ಮೇಶನ್ ಕೊಟ್ರು, ಈ ತರ ಇದೆ ನಿಮ್ ಇದ್ರಲ್ಲಿ ಹಾಕ್ತೀರಾ ಅಂತ. ನಾವು ಹಾಕ್ತಿವಿ ಅಂತ ನನಗ್ ಗೊತ್ತಿದ್ದಿಲ್ಲ. ಇವ್ರು ನಮ್ಮಪ್ಪ ನಮ್ಮಮ್ಮ ಇರೋ ಪಕ್ಷ ನಂಗೆ ಗೊತ್ತಿದ್ದಿಲ್ಲ. ನಾನು ಸರಿ ಹಾಕ್ತೀನಿ ಅಂತ ಹೇಳಿದ್ದೆ. ಬಟ್ ನಾನು ಹಾಕಿದ್ದೆ. ಹಾಕದ ಮೇಲೆ ಆಲ್ರೆಡಿ ಎಲ್ಲ ಇದಾಗಿ 3 ದಿನ ಆಯ್ತು, ಇದುವರೆಗೂ ಯಾರು ಬಂದಿಲ್ಲ. ಏನಾಗ್ತದೆ ಪ್ರೊಸೀಜರ್ ಏನಿದೆ ಅಂತ ನನ್ನವ್ರಿಗೆ ಯಾರು ಮಾತಾಡಕ್ ಬಂದಿಲ್ಲ. ಎಲ್ಲ ಅವ್ರ ಪಾಡಿಗೆ ಅವ್ರು ಇದ್ರು, ಯಾರು ಇನ್ನ ನನ್ನ ಹತ್ರ ಏನು ಬಂದು ಮಾತಾಡಿಲ್ಲ. ಹಂಗಾಗಿ ನಮ್ಮ ಒಂದೇ ಇದ್ರಲ್ಲಿ ಯಾಕೆ ನಮ್ಮ ಸೋದರ ಮಾವನ ನಾನು ಬಿಟ್ಕೊಡ್ತಾ ಇದ್ದೀನಿ. ಅವರು ಯಾವತ್ತೂ ನನ್ಗೆ ಎಲ್ಲದಲ್ಲೂ ನನ್ ಸಪೋರ್ಟ್ ಇದ್ರು. 15-20 ವರ್ಷದಿಂದ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದ್ಬಿಟ್ಟು ನಮ್ಗೆ ಏನ್ ಬೇಕೋ ಅವರೆಲ್ಲ ಮಾಡ್ಕೊಟ್ಟಿದ್ದಾರೆ. ನನ್ ಬೋರ್ ಹಾಕ್ಸಿದ್ದಾರೆ, ಎಲ್ಲ ಮಾಡ್ಕೊಟ್ಟಿದ್ದಾರೆ. ಇಂಥದ್ದು ಇಲ್ಲ ಅನ್ನೋದಕ್ಕಿಲ್ಲ, ಎಲ್ಲ ಮಾಡ್ಕೊಟ್ಟಿದ್ದಕ್ಕೆ ನಾನು ಇವತ್ತು ಅವ್ರ ಮಾತು ಮೀರ್ದಿರ, ನಮ್ಮಪ್ಪ ನಮ್ಮಮ್ಮ ಮಾತು ಯಾವತ್ತೂ ನಾನು ಮೀರ್ದಿರ, ಅವ್ರ ಮನಸ್ಫೂರ್ತಿಯಾಗಿ ನಾನು ಹೋಗ್ತಾ ಇದ್ದೀನಿ. ನೀಲಕಂಠೇಗೌಡವರು ನಮ್ ತುಂಬಾ ಎಲ್ಲದಲ್ಲೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಬೋರ್ ಹಾಕ್ಸಿದ್ದಾರೆ, ಎಲ್ಲ ಪ್ರತಿಯೊಂದು ನಮ್ಗೆ ಮಾಡ್ಕೊಟ್ಟಿದ್ದಾರೆ. ಹಂಗಾಗಿ ನಾವು ಅವ್ರನ್ನ ಇದ್ ಮಾಡಕ್ ಆಗಲ್ಲ. ನಾವ್ ಯಾವತ್ತಿದ್ರು ಅವ್ರಿಗೆ ಸಪೋರ್ಟ್ ಅಂತ ನಾನು ಮನಸ್ಫೂರ್ತಿಯಾಗಿ ಹೇಳಿ, ಅವ್ರ ಕಡೆಯಿಂದ ನನಗೆ ಏನಾದ್ರು ಬೇಕಂದ್ರೆ ನಾನು ಅವ್ರ ಮನೆಯವ್ರಿಗೂ ಬಂದು ನಾನು ಕೇಳೋ ಅಷ್ಟು ಇದೆ. ಹಂಗಾಗಿ ನಾನು ಯಾವ್ದನ್ನು ಇದ್ ಮಾಡ್ತಾ ಇಲ್ಲ, ಅವ್ರವ್ರಿಗೂ ನಾನು ಇರ್ತೀನಿ. ರಾಮಲಿಂಗಾರೆಡ್ಡಿ ಅನ್ನೋರು ಅಷ್ಟೇ ನಮ್ಗೆಲ್ಲದಲ್ಲಿ ಒಂದು ಸಪೋರ್ಟ್ ಮಾಡಿದ್ದಾರೆ, ಮುಂದೇನು ಮಾಡ್ತಾರಂತ ನಾನು ಯಾವತ್ತೂ ಅವ್ರ ಪರವಾಗಿ ನಾವಿರ್ತೀವಿ. ಇವ್ರು ಹಾಕ್ತಾರನ್ನ ನನ್ಗೆ ಗೊತ್ತಿದ್ದಿಲ್ಲ. ಅದ್ರಲ್ಲಿ 3 ಇದ್ರು, ಯಾರಂತ ನನ್ಗೆ ಗೊತ್ತಿದ್ದಿಲ್ಲ. ಹಂಗಾಗಿ ಇವ್ರದ್ದು ಯಾವತ್ತೂ ಅಲ್ಲಿ ಆಯ್ತು ಅಂತ ನನ್ಗೆ ಗೊತ್ತಾಯ್ತು, ನಾನು ಅವತ್ತೇ ನಾನು ಇದ್ ಮಾಡ್ದೆ. ನಮ್ಮ ಮಾವನಿಗೆ ನಾನು ಯಾವತ್ತೂ ತೊಂದ್ರೆ ಕೊಡಲ್ಲ, ನಾನು ಅವ್ರಿಗೆ ಬಿಟ್ಕೊಡ್ತಾ ಇದ್ದೀನಿ. ಇಲ್ಲ ಇಲ್ಲ, ಯಾರು ನನ್ಗೆ ಯಾರು ಬಂದು ಏನು ಇದ್ ಮಾಡಿಲ್ಲ, ಯಾರು ನನ್ಗೆ ಬಂದು ಏನು ಮಾಡಿಲ್ಲ. ಯಾರು ಹೇಳಿಲ್ಲ, ಯಾರು ಹೇಳಿಲ್ಲ. ನಾನೇ ನಮ್ಮ ಮಾವನ ಹತ್ರ ಹೋಗಿ ಹೇಳಿದ್ದೀನಿ, ಈತ ನಾನೇ ಸಪೋರ್ಟ್ ಕೊಡ್ತೀನಿ ತಗೊಳ್ಳಿ. ನಾನು ಯಾರಾದ್ರೂ ನಮ್ಗೆ ಹಾಕೋದು ನಮ್ ಸಂಪೂರ್ಣ ಇದು ನಮ್ಮ ಮಾವನಿಗೆ ಇರುತ್ತೆ. ಯಾರ ನನ್ಗೆ ಓಟ್ ಹಾಕೋದಿದ್ರೆ ನಾವು ಅವ್ರಿಗೆ ಹಾಕ್ತಿವಿ. ಆಟೋ ಗುರ್ತು ನಮ್ಮ ಮಾವಂದು ಆಟೋ ಗುರ್ತಿದೆ, ಅವ್ರಿಗೆ ಹಾಕಿ ಅವ್ರ ಚೆನ್ನಾಗಿ ಮಾಡಿ. ನಾವು ಕಾಯಲೂರು ಮೀಸಲು ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಶ್ರೀನಿವಾಸ ಆದ ನಾನು ಸ್ಪರ್ಧಿಸಿದ್ದೇನೆ. ಈ ಒಂದು PLD ಬ್ಯಾಂಕ್ ಚುನಾವಣೆಗೆ ಇದರಲ್ಲಿ ನಾನು ಅಪ್ಲಿಕೇಶನ್ ಹಾಕೋದು ನಮ್ಮ ಚಿಕ್ಕಪ್ಪನ ಮಗಳಾದ ಬಾಬಮ್ಮ ಅವರು ಗೊತ್ತಿಲ್ಲದೆ ಅಭ್ಯರ್ಥಿಯಾಗಿ ಅಪ್ಲಿಕೇಶನ್ ಹಾಕಿದ್ದಾರೆ. ಮತ್ತೆ ಇವಾಗ ನಮ್ಮ ಮಾವ ಹಾಕಿದ್ದಾರೆ, ನಾನು ಅದಕ್ಕೆ ಅಡ್ಡಿ ಬರಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಬಾಮೈದನ ಪ್ರಕಾಶ್ ಮತ್ತು ನಮ್ಮ ತಂಗಿಯಾದ ಬಾಬಮ್ಮ ಅವರು ನಾಮಪತ್ರವನ್ನ ಹಿಂಪಡಿತಾ ಇದ್ದಾರೆ. ಇದಕ್ಕೆ JDS ಪಕ್ಷದಿಂದ ಅವರು ಬಲವಂತವಾಗಿ
ಕರೆದುಕೊಂಡೋಗಿ ಅಪ್ಲಿಕೇಶನ್ ಅನ್ನ ಹಾಕ್ಸಿದ್ದಾರೆ. ಅದಕ್ಕೆ ಅವರು ಮನಸ್ಫೂರ್ತಿಯಾಗಿ ನಮ್ಗೆ ಬೆಂಬಲಿಸೋದು ನಮ್ಮ ಮಾವನಿಗೆ ವ್ಯತಿರೇಕ ನಿಲ್ಲೋದಿಲ್ಲ ಅಂತ ಹೇಳ್ಬಿಟ್ಟು ಅವರು ನಾಮಪತ್ರವನ್ನ ಹಿಂಪಡೆದಿದ್ದೆ. ನನಗೆ ಪೂರ್ಣ ಬೆಂಬಲವನ್ನ ನನಗೆ ಸಹಕರಿಸ್ತಾ ಇದೆ. ಆಟೋ ಗುರುತು ನನ್ನ ಗುರ್ತು ಆಟೋ ಗುರ್ತು ಇದಕ್ಕೆ ಮತ ಹಾಕಬೇಕಂತ ಮತ ಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ದಾರೆ.